ಹೋಗ್ಬಿಡೋಣ. ಮುಂದಿನ ಸುದ್ದಿ ಈ ರೀತಿ ಆಗಿದೆ. ಕುಂಭಮೇಳದಲ್ಲೇ ಕಳವು, ರಾಮಮಂದಿರ ದೇಣಿಗೆಗೆ ಕನ್ನ ಪ್ರಕರಣ ತನಿಖೆ ವೇಳೆ ಪತ್ತೆ ಆಗಿದೆ. ಸೊ ರಾಮಮಂದಿರದಲ್ಲಿ ದೇಣಿಗೆ ವಿಚಾರ ಇತ್ತಲ್ಲ, ಇದು ತನಿಖೆ ನಡೀತಾ ಇತ್ತು. ತನಿಖಾ ವಿಚಾರದಲ್ಲಿ ಒಂದಷ್ಟು ಸತ್ಯಗಳು ಹೊರಗೆ ಬರ್ತಾ ಇದೆ. ಏನೇನಾಗಿದೆ ಅಂತ ನೋಡೋಣ ಬನ್ನಿ. ರಾಮಮಂದಿರ ದೇಣಿಗೆ ಕಳವು ಪ್ರಕರಣಕ್ಕೆ ಸಂಬಂಧಿಸಿದ ತನಿಖೆಯಲ್ಲಿ ಮಹತ್ವದ ಒಂದು ವಿಚಾರ ಗೊತ್ತಾಗಿರೋದು. ಕಳೆದ ವರ್ಷ ಜನವರಿಯಲ್ಲಿ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇದ್ದ ಸಮಯದಲ್ಲಿ ದೇಣಿಗೆ ಹಣವನ್ನು ಗರಿಷ್ಠ ಮಟ್ಟದಲ್ಲಿ ಕಳವು ಮಾಡಲಾಗಿದೆ ಅಂತ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಸೊ ಕುಂಭಮೇಳ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಒಂದು ರೌಂಡ್ ಟ್ರಿಪ್ ಹೋಗ್ಬಿಟ್ಟಿದ್ರು ಎಲ್ಲ ಕಡೆನೂ. ಇನ್ನೇನು ಅಲ್ಲಿ ಹೋಗಿದ್ದೀವಿ ಇಲ್ಲಿ ಭೇಟಿ ಕೊಡೋಣ, ಇಲ್ಲಿ ಹೋಗಿದ್ದೀವಿ ಅಲ್ಲಿ ಭೇಟಿ ಕೊಡೋಣ ಅಂತ. ಅದು ಸರಿಯಾದ ಸಮಯ ಅಂತ ನೋಡಿ ಆಗ್ಲೇ ಕಳ್ತನ ಆಗಿರೋದು. ಕುಂಭಮೇಳದ ಸಂದರ್ಭದಲ್ಲಿ ಕೋಟ್ಯಾಂತರ ಭಕ್ತರು ರಾಮಮಂದಿರಕ್ಕೂ ಭೇಟಿ ನೀಡಿದ್ರು. ಈ ಸಂದರ್ಭವನ್ನು ತಮ್ಮ ಅನುಕೂಲಕ್ಕೆ ಬಳಸಿಕೊಂಡ ಆರೋಪಿಗಳು ದೊಡ್ಡ ಮೊತ್ತದ ಹಣವನ್ನು ಕದ್ದಿದ್ದು ಅಂತ ಮೂಲಗಳು ಹೇಳ್ತಾ ಇದೆ. ವಿಪರೀತ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ರಲ್ಲ, ಹಣದ ಹರಿವು ಕೂಡ ಹಾಗೆ ಜಾಸ್ತಿ ಆಗಿತ್ತು. ನಿಮಗೆ ನೋಡಿ, ನಾವು ಆ ಕಡೆ ಎಲ್ಲ ಟ್ರಿಪ್ ಹೋಗೋದೇನೆ, ನಾರ್ತ್ ಇಂಡಿಯಾ ಅಂತ ಬಂದಾಗ ಟ್ರಿಪ್ ಹೋಗೋದೇನೆ ಕಮ್ಮಿ ಅಲ್ವಾ. ಹೋದಾಗ ಯಾವುದೋ ಒಂದು ಕುಂಭಮೇಳದನ್ನು ನೋಡ್ಕೊ ಬರೋಕ್ಕಾಗಲ್ಲ, ಚೂರು ಅಕ್ಕಪಕ್ಕದಲ್ಲಿ ಏನೇನಿದೆ ಎಲ್ಲ ನೋಡ್ಕೊ ಬರೋಣ ಅಂತ. ರಾಮ ಮಂದಿರ ನಿಮಗೆ ಹೋಗಲೇಬೇಕು ಅನ್ನೋದು ಒಂದು ಆಗುತ್ತಾನೆ. ನಮ್ಗೆ ರಾಮ ಮಂದಿರ ಉದ್ಘಾಟನೆ ಈ ಥರದೊಂದು ವಿಚಾರವೂ ಕೂಡ ಇತ್ತಲ್ಲ. ಹಾಗಾಗಿ ಎಷ್ಟು ಜನ ಕುಂಭಮೇಳಕ್ಕೆ ಹೋಗಿದ್ದಾರೆ, ಕೋಟ್ಯಾಂತರ ಸಂಖ್ಯೆಯಲ್ಲಿ. ಅದಕ್ಕೆ ಅರ್ಧಕ್ಕರ್ಧನಾದರೂ ರಾಮ ಮಂದಿರಕ್ಕೆ ಹೋಗಿದ್ದಾರೆ. ಆಗ ದೇಣಿಗೆ ಹೆಚ್ಚಾಗಿ ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ಕನ್ನ ಹಾಕಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತವರು ಆ ಸಮಯವನ್ನು ಉಪಯೋಗಿಸ್ಕೊಂಡಿದ್ದಾರೆ. ಕುಂಭಮೇಳದಲ್ಲಿ ಕೋಟ್ಯಾಂತರ ಜನರು ಅಯೋಧ್ಯೆಗೆ ತೆರಳಿ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳು ಸೇರುವ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದ್ರು. ಹಲವು ತಿಂಗಳು ದೇಣಿಗೆಯ ಕಳವು ನಡೆದಿದೆ. ಆದರೆ ಕುಂಭಮೇಳದಲ್ಲಿ ಗರಿಷ್ಠ ಪ್ರಮಾಣದ ಅವ್ಯವಹಾರ ನಡೆದಿದೆ ಅಂತ ಮೂಲಗಳು ಹೇಳ್ತಾ ಇದೆ. ಬಂಧಿತ 8 ಆರೋಪಿಗಳ ಪೈಕಿ ಲವಕುಶ ಮಿಶ್ರಾ ಮತ್ತು ಅವರ ಬಾಮೈದ ಅನುಕಲ್ಪ ಮಿಶ್ರಾ ಅವರು ಅತಿ ಹೆಚ್ಚು ಹಣವನ್ನು ಕಳುವು ಮಾಡಿದ್ದಾರೆ. ಈ ಇಬ್ಬರಿಗೆ ಸೇರಿದ ಸ್ಥಿರಾಸ್ತಿಗಳನ್ನು ಪೊಲೀಸರು ಪತ್ತೆ ಮಾಡಿದ್ದಾರೆ ಅಂತ ತಿಳಿಸಿದ್ದಾರೆ. ನೋಡಿ, ಇವ್ರ ಹತ್ರ ಏನು ದುಡ್ಡೇ ಇರಲಿಲ್ವಂತೆ. ಈಗ ಕಾರು, ಬಂಗ್ಲೆ, ಆಮೇಲೆ ರೆಸಾರ್ಟ್ಸು, ಆಮೇಲೆ ಹೋಮ್ ಸ್ಟೇಸು, ಈ ಥರದ್ದೆಲ್ಲ ಎಸ್ಟೇಟ್ಗಳು, ಈ ಥರದ್ದೆಲ್ಲ ಬಂದುಬಿಡ್ತಂತೆ. ಸೊ ಆಗನೇ ಜನರಿಗೆ ಅನುಮಾನ, ಏನು ಇಲ್ದಿದ್ದವ್ರಿಗೆ ಹೆಂಗೆ ಈಗ ದಿಢೀರ್ ಶ್ರೀಮಂತರು ಆಗೋದು ಅಂತ ಅಂದಾಗ ಹೆಂಗೆ ಸಾಧ್ಯ? ವರ್ಷಾನ್ಗಟ್ಲೆ ದುಡ್ದೇ ಒಂದೊಂದ್ಸತಿ ಏನು ಮಾಡೋದಕ್ಕಾಗಲ್ಲ, ಕೈಯಲ್ಲಿ ದುಡ್ಡಿರಲ್ಲ. ದಿಢೀರಂತೆ ಎಲ್ಲನೂ ಬಂದ್ಬಿಡುತ್ತೆ ಅಂತಂದಾಗ ಪ್ರಶ್ನೆಗಳೇ ಅಲ್ವಾ. ಆಗನೇ ಎಲ್ರಿಗೂ ಡೌಟ್ ಶುರು ಆಗಿದ್ದು, ಇವ್ರು ಏನೋ ಮಾಡ್ತಾ ಇದ್ದಾರೆ ಅಂತ. ಇದ್ದಕ್ಕಿದ್ದಂಗೆ ರಿಚ್ ಆಗೋದವರು ಇವರಿಬ್ರು ಕೂಡ. ಈಗ ತನಿಖಾ ಸಂದರ್ಭದಲ್ಲಿ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಕೋಟ್ಯಾಂತರ ಬೆಲೆ ಬಾಳೋ ಆಸ್ತಿ ಪತ್ರಗಳು, ಒಡವೆಗಳು, ಆಮೇಲೆ ಥಿಂಗ್ಸ್ಗಳು ಎಲ್ಲ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಭದ್ರತಾ ಸಂಸ್ಥೆ ಪಾತ್ರ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ರಾಮ ಮಂದಿರದ ದೇಣಿಗೆಯ ನಗದು ನಿರ್ವಹಣಾ ಘಟಕದಲ್ಲಿ ನಿಯೋಜಿಸಿದ ಭದ್ರತಾ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಳ್ಳುವ ಖಾಸಗಿ ಭದ್ರತಾ ಸಂಸ್ಥೆಯು ಈ ಅವ್ಯವಹಾರದಲ್ಲಿ ತನ್ನ ಪಾತ್ರ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮನವಿಯ ಮೇರೆಗೆ ಬ್ಯಾಂಕಿಗೆ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಂಡಿದ್ದಾಗಿ ತಿಳಿಸಿದೆ. ಬಂಧಿತ 8 ಆರೋಪಿಗಳ ಪೈಕಿ 6 ಮಂದಿ ಸಂಸ್ಥೆಯಿಂದ ನೇಮಕಗೊಂಡವರು. ಖಾಸಗಿ ಭದ್ರತಾ ಸಂಸ್ಥೆಯೊಂದರ ನಿರ್ದೇಶಕರಾದ ಗೌರವ್ ಸಿಂಗ್ ಅವರು ಕಂಪನಿಯು 22 ಸಿಬ್ಬಂದಿಯನ್ನು ನೇಮಕ ಮಾಡಿಕೊಂಡು ಅಯೋಧ್ಯೆಯ SBI ಶಾಖೆಗೆ ಹೌಸ್ ಕೀಪಿಂಗ್ ಕೆಲಸಕ್ಕೆ ಕಳಿಸಲಾಗಿತ್ತು. ಅವರಿಗೆ ಬ್ಯಾಂಕ್ನ ಯಾವ ಕೆಲಸ ನೀಡಿತ್ತು ಅಂತ ನಮಗೆ ಗೊತ್ತಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ, ಕೆಲಸ ಕೇಳಿದ್ರು ನಾವು ಕಳಿಸಿದ್ವಿ ಅಷ್ಟೇನೆ, ಇದರಲ್ಲಿ ನಮ್ಮ ಪಾತ್ರ ಏನೂ ಇಲ್ಲ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಸೊ ಟೋಟಲ್ ಆಗಿ ಈ ಪ್ರಕರಣದ ತನಿಖೆ ನಡೀತಾ ಇದ್ದು, ತನಿಖೆಯಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ.